ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಅಭಿವೃದ್ಧಿ ಮಾಡ್ತಾ ಹೋದ್ರೆ ನಮ್ಮ ಇರುವ ಸಂಪನ್ಮೂಲ ಸಂಪೂರ್ಣ ನಾಶ ಆಗಿ ಈ ಭೂಮಿ ಉಳಿಲಿಕ್ಕೆ ಸಾಧ್ಯ ಇಲ್ಲದ ಮಟ್ಟದಲ್ಲಿ ಅದು ಆಲ್ರೆಡಿ ತೊಡಗಿಸಿಕೊಂಡಿದೆ. ಅದಕ್ಕೆ ನಿಮ್ಮ ಉತ್ತರ ಏನು? ಅಖಿಲ ಭಾರತ ಶ್ರೀಗಂಧ ಬೆಳೆಗಾರರ ಸಂಘದ ವತಿಯಿಂದ ಮಡಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಚೆನ್ನಾಗಿ ಬೆಳಿಬೇಕು, ತುಂಬಾ ಚೆನ್ನಾಗಿ ಉದ್ಧಾರ ಆಗಬೇಕು, ಅವರಂದ್ರೆ ಕಷ್ಟಪಡಬಾರದು ಅನ್ನೋ ತರ ಒಂದು ಕಾನ್ಸೆಪ್ಟ್ ಇತ್ತು. ಬರ್ತಾ 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 ಎಜುಕೇಶನ್ ಬಗ್ಗೆ ಸ್ವಲ್ಪ ನಮಗೆ ಒಲವು ಬಂದಾಗ ಏನಾಯ್ತಂದ್ರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟಂದ್ರೆ ಇಲ್ಲಿ ನಾವು ಸಂಘರ್ಷಕ್ಕೆ ಆಸ್ಪದ ಕೊಡದೆ ಸ್ಮೂತ್ ಆಗಿ ಡೀಲ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ಉದ್ದೇಶ ಹೊರತಾಗಿ ನಾವು ಬೇರೆ ಯಾವುದನ್ನು ಇಲ್ಲಿ ಇಟ್ಟುಕೊಳ್ಳಿಲ್ಲ. ನಮ್ಮ ಸಮಸ್ಯೆಗೆ ಉತ್ತರ ಬೇಕು. ನಮಗೆ ಜನಸಂಖ್ಯೆ ಸ್ಫೋಟ ಆಗಬಾರದು. ಅದಕ್ಕೆ ಕಾನೂನು ಕ್ರಮವನ್ನ ಸರ್ಕಾರ ಯಾವ ರೀತಿ ತಗೊಳ್ತಾ ಇದೆ, ಯಾರ ಜಾತಿಗೂ ನಾವು ದೂಷಣೆ ಮಾಡಿಲ್ಲ, ಯಾವ ಜಾತಿನೂ ಪ್ರಶ್ನೆ ಮಾಡೋದಿಲ್ಲ. ಇಲ್ಲೇ ಸರ್ಕಾರಕ್ಕೆ ಮುಟ್ಟಬೇಕಲ್ಲ, ಆ ಸಲಹೆನೇ ಕೊಡ್ಲಿಕ್ಕೆ ನಾವು ತರ್ಕ ಮಾಡ್ತಾ ಕೂತ್ರೆ ಆ ಸಲಹೆ ಕೊಡದಿದ್ರೆ ಸರ್ಕಾರ ಏನ್ ಮಾಡುತ್ತೆ? ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಭಾರತ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುಂದರೇಗೌಡ ಅವರು ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಜನಸಂಖ್ಯೆ ಸ್ಫೋಟ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೈತರಿಗೆ ಜೀವನಾಡಿಯಾದ ಹೂವುಗಳ ನಾಶ, ಕೃಷಿಯನ್ನು ಸಂಪೂರ್ಣವಾಗಿ ವಿನಾಶದ ಕಡೆ ಸಾಗಿಸುತ್ತಿದೆ. ಪ್ರಜಾಪ್ರಭುತ್ವ ತಳಹದಿಯ ಮತದಾನದಲ್ಲಿ ಜನರು ಆಮಿಷಕ್ಕೆ ಬಲಿಯಾಗುತ್ತಿರುವುದೇ ಸರ್ಕಾರದ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಎಂದು ಹೇಳಿದರು. ನಾವು ಕೇವಲ 77 ವರ್ಷದಲ್ಲಿ ಯಾವ ಮಟ್ಟಕ್ಕೆ ನಾವು 100 ಕೋಟಿನ ಹೆಚ್ಚು ಮಾಡಿದ್ದೀವಿ ಅಂದ್ರೆ ನಾವು ಯಾವ ಹಂತದಲ್ಲಿ ಇದ್ದೀವಿ. ಇನ್ನು ಕೆಲವು ಅಂದ್ರೆ 2050ನೇ ಇಸವಿಗೆ ನಮ್ಮ ಜನಸಂಖ್ಯೆ ಎಷ್ಟಾಗಬಹುದು? ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರಾದ ಮೆದಿನಾ, ಶೈಲಾ, ದರ್ಶನ್, ವಿನಿತಾ, ಸುಶೀಲಾ, ರವಿ, ಗೋಪಾಲಗೌಡ, ನವೀನ್ ಕುಮಾರ್, ಧನಲಕ್ಷ್ಮಿ ಉಪಸ್ಥಿತರಿದ್ದರು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.